ಇವರಿಬ್ರು ಒಬ್ರನ್ನೊಬ್ರನ್ನ ಸಾಯಿಸೋದ್ನ ತಪ್ಪಿಸ್ಬೇಕಲ್ಲ. ಏನ್ ಮಾಡೋದು ದೇವ್ರೆ, ಏನ್ ಮಾಡೋದು? ಒಂದ್ ಐಡಿಯಾ. ಚಿಕ್ಕಮ್ಮರೆ, ನಂಗೂ ಒಂದ್ ಲೋಟ ಹಾಲು. ಯಾಕಪ್ಪಕ್ಕಂದ ನಿಂಗೂ ಒಂದ್ ಟಿಕೆಟ್ ತಗೋಬೇಕು ಅಂತ ಆಸೆನಾ? ಚಿಕ್ಕಮ್ಮರೆ, ಹಾಲು ಬೇಡ. ಕೇಳಿದ್ದೆ ತಾನೆ, ಮುಚ್ಕೊಂಡ್ ಕುಡಿ. ಮುದ್ದು, ಇವನ್ಗೂ ಒಂದ್ ಲೋಟ ಹಾಲು ತಗೋಬಾರೆ. ಅತ್ತೆ, ಇದು ನಿಮ್ಗೆ, ಇದ್ ನಿನ್ಗೆ, ಇದ್ ನನ್ಗೆ. ಕುಡಿರಿ ಕುಡಿರಿ, ಕುಡಿಯೋ. ಹಾಲು ಕುಡಿಯೋಕ್ಕಿಂತ ಮುಂಚೆ ಎಲ್ರು ಗೋಮಾತೆಗೆ ಪ್ರಾರ್ಥನೆ ಮಾಡ್ಕೊಡಲ್ಲ. ಕಣ್ಮುಚ್ಚಿ ಕಣ್ಮುಚ್ಚಿ. ಪ್ರಾರ್ಥನೆ ಮುಗೀತು, ಎಲ್ಲ ಕುಡೀರಿ. ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನು? ನಾನು ಇವತ್ತು ಇಲ್ಲಿಂದ ಮಾರ್ಕೆಟ್ಗೆ ಹೋದ್ನಾ, ಮಾರ್ಕೆಟ್ ಇಂದ ಬಸ್ ಸ್ಟ್ಯಾಂಡ್ ಬಂದೆ. ಬಸ್ ಸ್ಟ್ಯಾಂಡ್ ಇಂದ ನೋಡಿದ್ರೆ ಒಂದು ದೊಡ್ಡ ಹಾವು. ಆ ಹಾವು ನಮ್ಮಿಂದನೇ ಬಂತು. ಆಮೇಲೆ ಏನಾಯ್ತು ಅಂದ್ರೆ, ಆಮೇಲೆ ಹೇಳ್ತೀನಿ. ಹಾವೇನಾಯ್ತು? ಯಾರಿಗತ್ತೋ, ನೀವು ಮೊದ್ಲು ಹಾಲು ಕೊಡಿ. ನಿಲ್ಸಿ. ಬಾಬಾ ಬಾಬಾ, ಅತ್ತೆ ಸೊಸೆ ಏನ್ರಿ ಡವ್ ಮಾಡ್ತೀರಾ? ನೀವಿಬ್ರು ಇನ್ನ ಸತ್ತಿಲ್ಲ, ಸಾಯೋದು ಇಲ್ಲ. ಇಬ್ರು ಒಬ್ರನ್ನೊಬ್ರು ಸಾಯಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದು ನಂಗೆ ಬೆಳಿಗ್ಗೆನೆ ಗೊತ್ತಾಯ್ತು. ಬೆಳಿಗ್ಗೆ ಅಮ್ಮನವರು ಚಿಕ್ಕಮ್ಮನವ್ರನ್ನ ಸಾಯಿಸ್ಬೇಕು ಅಂತ ನಿದ್ದೆ ಮಾತ್ರೆ ತಂದು ಬಚ್ಚಿಟ್ರು. ಆದ್ರೆ ನಾನು ಆ ಡಬ್ಬಿಲಿ ಮೌತ್ ಫ್ರೆಶ್ನರ್ ಹಾಕಿಟ್ಬಿಟ್ಟೆ. ಚಿಕ್ಕಮ್ಮವರು ಅಮ್ಮವ್ರನ್ನ ಸಾಯಿಸ್ಬೇಕು ಅಂತ ವಿಷದ ಬಾಟ್ಲಿ ತಂದು ಅಡಿಗೆ ಮನೇಲಿ ಬಚ್ಚಿಟ್ರು. ಆದ್ರೆ ನಾ ವಿಷದ ಬಾಟ್ಲು ತೆಗ್ದ್ಬಿಟ್ಟು ಆ ಜಾಗದಲ್ಲಿ ಸುಣ್ಣದ ನೀರಿರೋ ಬಾಟ್ಲೆ ಇಟ್ಬಿಟ್ಟೆ. ನಿಮ್ಗಳಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಹಿಂಗ್ಸ್ರ ನೀವು ಏನಂದ್ರೆ ತಾಯಿ ಸಮಾನ ಅಂತ ಇವಳು ಡೌ ಮಾಡ್ತಾಳೆ, ನಮ್ ಸೊಸೆ ಬಂಗಾರ ಅಂತ ಇವಳು ಡೌ ಮಾಡ್ತಾಳೆ. ನಿಮ್ ಮನೇನು ಬೇಡ, ನಿಮ್ ಸಾವಸನು ಬೇಡ. ಇವ್ನಿಗ್ ನಮ್ ಸೀಕ್ರೆಟ್ ಎಲ್ಲ ಗೊತ್ತಾಗೋಗಿದೆ. ಖಂಡಿತ ಇವನ್ನ ಉಳಿಸಬಾರ್ದು. ಅತ್ತೆ, ಸುಸುದು